ಚಿನ್ನದ ಅರಮನೆಯ ಚಿನ್ನ ನೀನು ಬಂದೇನು ಇಂಥ ಗುಡಿಸಲಿಗೆ ದೀಪ ಬೆಳಗುವುದಕ್ಕೆ ಗಂಧದ ಮನಸ್ಸಿನ ಗಂಧ ನೀನು ಇರಿಮೆ ತಂದೆ ಮಣ್ಣ ಸೊಗಡಿಗೆ ಹೆತ್ತ ತವರಿಗೆ ಹಾಲಂತ ಮನಸ್ಸು ಕಂಡು ಪ್ರೀತಿಯ ಬೆಳಕ ಕಂಡು ಕಲ್ಲಂತ ಮನಸ್ಸು ಕರಗಿ ಹೋಯಿತಮ್ಮ ಜೀವಕ್ಕೆ ನೀನೇ ಜೀವ ನಿನ್ನೊಳಗಿನ್ನೊಂದು ಜೀವ ಜೀವಕ್ಕೆ ಜೀವ ಇಟ್ಟು ಕಾಯುವೆನಮ್ಮ ಚಂದನದ ಬೊಂಬೆ ಇದೆ ಈ ಬೊಂಬೆಯಲ್ಲೂ ಪುಟ್ಟ ಬೊಂಬೆ ಇದೆ ಪುಟ್ಟ ಹೆಜ್ಜೆ ಇಟ್ಟು ಬಾರೆ ಬೊಂಬೆಯೇ ಗೀತಾ ಗೀತಾ ಹೂ ಅಮ್ಮ ರೀ ನೀವಾ ಏನ್ರಿ ನೀವು ಹಿಂದೆ ಎಲ್ಲ ಬಂದು ಎದುರಿಸ್ತೀರಲ್ಲ ನಿಮ್ಗೆ ಗೊತ್ತಿಲ್ಲ ನಾನು ಯಾವ ಕಂಡೀಷನ್ ಇದ್ದೀನಿ ಅಂತ. ಇನ್ನೇನಮ್ಮ ಮಾಡ್ತಾರೆ ಅವಾಗಿಂದ ಹಿಂದೆ ನಿಂತ್ಕೊಂಡು ನಾನು ನಿನ್ಗೆ ಹಾಡು ಹೇಳ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀನಿ ನೀನ್ ನೋಡಿದ್ರೆ ಯಾವ್ದೋ ಲೋಕದಲ್ಲಿ ಕಳ್ದೆ ಹೋಗ್ಬಿಟ್ಟಿದ್ಯಾ ಏನ್ ಯೋಚನೆ ಮಾಡ್ತಿದ್ದೆ ಅಂತದ್ದು ರೀ ಅದು ಏನಿಲ್ಲ ದೀಪ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಏನು ದೀಪ್ತಿ ಬಗ್ಗೆನಾ ಏನಾಯ್ತು ಓ ದೀಪ್ತಿ ಯಾಕೆ ನಾನು ನೋಡಕ್ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ ಪಾಪ ಅವಳು ಗಂಡ ಮನೆಯಲ್ಲಿ ಇದ್ದಾಳಲ್ವಾ 108 ಕೆಲಸ ಇರುತ್ತೆ ಹೇಗ್ ಬರಕಾಗುತ್ತೆ ಹೇಳು ಸಡನ್ ಆಗಿ ಬರ್ತಾಳೆ ಬಿಡು ಅವಳಿಗೂ ನೀನಂದ್ರೆ ತುಂಬಾ ಇಷ್ಟ ಅಲ್ವಾ ಅದು ಹಾಗಲ್ಲ ರೀ, ದೀಪ್ತಿ ಬಂದಿದ್ಲು ಆದ್ರೆ ಅವಳು ಬೇರೆ ರೀತಿ ವಿಚಾರ ಹೇಳಿದ್ಲು, ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೆ. ಏನ್ ಹೇಳಿದ್ಲು ಅವಳು ಹಂಗೇನೆ ತಮಾಷೆಗೆ ಏನೇನಾದ್ರೂ ಹೇಳ್ತಾ ಇರ್ತಾಳೆ ಬಿಡು ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಅದ್ ಹಾಗಲ್ಲ ರೀ, ಅದು ಅವಳು ಗಂಡನ ಬಗ್ಗೆ ಹೇಳಿದ್ಲು, ಆದ್ರೆ ಅತ್ತೆ ಅವರು ಯಾಕೋ ಅವಳಿಗೆ ಸ್ವಲ್ಪ ಇಲ್ಲಿಂದ ಹೋಗೋ ತರನೇ ಮಾತಾಡುವ ಅನ್ನೋ ರೀತಿ ನನಗೆ ಹೇಳಿದ್ರು. ನಾನು ಅವಳು ಧೈರ್ಯ ತುಂಬಿದ್ದೀನಿ, ಅವಳೇನ ಹೆದರ್ಕೊಳ್ಳೋಂತ ಹುಡುಗಿ ಅಲ್ಲ, ಆದ್ರೂ ನನಗೆಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇದೆ ರೀ. ಪಾಪ ಇಟ್ಕೋಬೇಕಾಗಿತ್ತೇನೋ, 1-2 ದಿನ ಇಟ್ಕೊಂಡು ಆ ಗಂಡಂಗ್ ಸರಿಯಾಗಿ ಬುದ್ಧಿ ಕಲಿಸ್ಬೋದಿತ್ತು ಅಂತ ನನ್ಗನ್ಸ್ತಾ ಇದೆ. ಏನು ದೀಪ್ತಿಗೆ ಅವ್ರ ಗಂಡ ಆತರ ಕಷ್ಟ ಕೊಡ್ತಿದ್ದಾನ ಅಲ್ಲಿ ಅಮ್ಮ ಆತರ ಹೇಳಿದ್ರ ಅಮ್ಮ ಅಮ್ಮ ಏನಪ್ಪಾ ಅದಿ? ಅಮ್ಮ ದೀಪ್ತಿ ಬಂದಿದ್ಲಾ ಹೂನಪ್ಪ ಬಂದಿದ್ಲು. ನನ್ಗೆ ಯಾಕೆ ಕಾಲ್ ಮಾಡ್ಲಿಲ್ಲ ನೀನು ಅಲ್ಲೇನೋ ಸಮಸ್ಯೆ ಆಗಿದೆ ಅಂತಂದ್ರೆ ಅವ್ಳು ತವ್ರ ಮನೆಗೆ ಬರೆದು ಇನ್ನೇನು ಹೋಗ್ಬೇಕು ಹೇಳು ನಾವೆಲ್ಲ ಇದ್ರು ಅವಳನ್ನ ಒಬ್ಬನೇ ಅಲ್ಲಿ ಕಳ್ಸಿದೀಯಲ್ಲ ನಿನ್ಗೆ ಗೊತ್ತಾಗಲ್ವಾ ಅಮ್ಮ ಗೀತಾ ಎಲ್ಲಾನು ಹೇಳಿದ್ರು ಏನೇನಾಯ್ತು ಅಂತ ನೋಡು ಅದಿ, ಸಂಬಂಧ ಕಡ್ದಾಕದು ಸುಲಭ, ಆದ್ರೆ ಮತ್ತೆ ಕೂಡ್ಸೋದು ಕಷ್ಟ ಕಣಪ್ಪ. ಅವಳು ಏನೋ ದುಡುಕಿ ಏನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ, ಅದಕ್ಕೆ ವಾಪಸ್ ಕಳಿಸ್ತೆ ಅಷ್ಟೇ. ನಂಗದೆಲ್ಲ ಗೊತ್ತಿಲ್ಲಮ್ಮ ದೀಪ್ತಿನ ಈಗಲೇ ಇಲ್ಲಿ ಕರೆಸ್ತೀನಿ ಅವ್ಳ ಗಂಡ ಅದ್ ಏನ್ ಮಾಡಿದಾನೋ ಬರ್ಲಿ ನಮ್ಮನೆಗೆ ಬಂದ್ ಮಾತಾಡ್ಲಿ ಬಿಡು ಅವನು ಅವ್ನ್ ತಪ್ಪಿಲ್ಲ ಅಂತಂದ್ರೆ ಸಾಬೀತ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಲಿ ಹೆಂಡತಿ ಮಕ್ಳನ್ನ ಅದನ್ ಬಿಟ್ಬಿಟ್ಟು ನೀನು ನಮ್ ದೀಪ್ತಿಗೆನೆ ಹೇಳ್ ಕಳಿಸ್ಬಿಟ್ಯಾ ಹೋಗು ಅಲ್ಲೇ ಇರೋಗು ಅಲ್ಲೇ ಇದ್ದು ನೋಡ್ಕೋ ಎಲ್ಲ ತಿಳ್ಕೋ ಅಂತವ ನೋಡು ನೀನ್ ಮಾಡಿದ ಚೂರು ಸರಿ ಕಾಣಿಸ್ತಾ ಇಲ್ಲ ಕಣಮ್ಮ ನಾನು ಈಗಲೇ ಹೋಗಿ ದೀಪ್ತಿನ ಕರ್ಕೊಂಡ್ ಬರ್ತೀನಿ ಅದೇ ನಿಂತ್ಕೊಳಪ್ಪ, ದುಡುಕ್ಬೇಡ, ನೀನು ಹಂಗೆ ಆಡ್ತೀಯಲ್ಲ. ಅಯ್ಯೋ ದೇವ್ರೆ, ಯಾರಿಗೇನು ಅಂತ ಹೇಳಿ ನಾನು, ಇವನು ಹೋಗಲ್ಲ ಇನ್ನೇನ ಅಂತ ಮಾಡ್ತಾನೋ ಏನೋ. ಗೀತಾ ನೀನ್ ರೆಸ್ಟ್ ಮಾಡಮ್ಮ, ಬರ್ತಾನೆ ನೋಡೋಣ. ದೀಪ್ತಿನ ಕರ್ಕೊಂಬರ್ಲಿ ಬಿಡು, ಇನ್ನೇನ್ ಮಾಡಕ್ಕಾಗತ್ತೆ. ಅದೇನ್ ಮಾತಾಡ್ ಬಗೆಹರಿಸಿದ್ರಾಯ್ತು. ಈ ಟೈಮಲ್ಲಿ ನೀನು ಏನೇನೋ ಟೆನ್ಷನ್ ಎಲ್ಲ ಹಾಕೋಬೇಡ ತಲೆಗೆ, ನೀನ್ ಆರಾಮಾಗಿ ರೆಸ್ಟ್ ಮಾಡು. ಸರಿಯತ್ತೆ ಆಯ್ತು. ನಿಮ್ಮ ಅಮ್ಮವ್ರು ಬೇಡ ಬೇಡ ಅಂತ ಅಂದ್ರೆ ಹೆಲ್ಪ್ ಮಾಡ್ತೀನಿ ಅಂತ ಅಡ್ಗೆಗೆ ಸಹಾಯ ಮಾಡ್ತಾವ್ರೆ, ಅವ್ರನ್ನಾದ್ರೂ ಕಳ್ಸ್ಕೊಡ್ತೀನಿ, ನಿನ್ ಜೊತೆ ಮಾತಾಡ್ತಾ ಇರ್ತಾರೆ. ನೀವಿಬ್ರು ಮಾತಾಡ್ಕೊಂಡು ಕುತ್ಕೊಂಡಿರಿ, ನಾವೆಲ್ಲ ನೋಡ್ಕೋತೀವಿ. ಆಗ್ಬೇಕು, ನನ್ಗೆ ಇದಾಗ್ಬೇಕಾಗಿದ್ದೆ. ಇಂಥ ಮೋಸ್ಕಾರ ನಂಬಿ ನಮ್ಮ ಅಪ್ಪ ಅಮ್ಮನ ಮಾತ್ಕೋ ಬೆಲೆ ಕೊಡದೆ ಇವ್ನು ಹಿಂದೆ ಬಂದಲ್ಲ, ನಾನು ಅನ್ಭವಿಸ್ಬೇಕು. ಇವನು ಎಷ್ಟು ಧೈರ್ಯ ಇದ್ರೆ ನನ್ನ ಎದುರಿಗೇನೆ ಅವನ್ನ ಮದ್ವೆ ಆಗಿದ್ದೀನಿ, ಅವಳ ಜೊತೆನಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಇಲ್ಲ, ನಾನು ಇವನಿಗೊಂದು ಗತಿ ಕಾಣಿಸ್ಲೇಬೇಕು. ಸುಮ್ಮನೆ ಹಾಗೆ ಬಿಟ್ಬಿಟ್ರೆ ತಪ್ಪಾಗಿ ಹೋಗುತ್ತೆ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು, ಯಾರಾದ್ರೇನು. ನನ್ ಗಂಡ ಅಂತ ಮುಚ್ಚಿಟ್ಕೊಂಡು ಹೋದ್ರೆ ಇವ್ನು ಮಾಡಿರೋ ತಪ್ಪಿಗೆ ಇವನಿಗೆ ಶಿಕ್ಷೆ ಕೊಟ್ಟಂಗೆಲ್ಲಾಗುತ್ತೆ. ನನ್ ಪಾಡಿಗೆ ನಾನು ಇಟ್ಬಿಟ್ರೆ ಅವನ್ ಪಾಡ್ಗ ಅವನು ಆರಾಮಾಗಿ ಇರ್ತಾನೆ. ಇಲ್ಲ, ಇಂಥ ಮೋಸ್ಕರರು ನಿಮ್ದೇಗಿರೋದಕ್ಕೆ ನಾನ್ ಬಿಡಲ್ಲ. ಈಗ್ಲೇ ಡ್ಯಾಡಿಗೆ ಫೋನ್ ಮಾಡ್ತೀನಿ, ಇಲ್ಲಾಗಿರೋ ವಿಚಾರ ಎಲ್ಲಾನು ಹೇಳ್ತೀನಿ ಅವ್ರ ಹತ್ರ. ಅವರೇ ಸರಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ನಾನೇನೋ ಕಾಂಜಿ ಪಿಂಜಿ ಹುಡುಗಿ ಅಂತ ಅನ್ಕೊಂಡಿದಾರೇನೋ. ದೀಪ್ತಿ ಯಾಕೆ ಬಂದೆ ಇಲ್ಲಿ ನೀವು? ಯಾಕೆ ದೀಪ್ತಿ ಕೋಪ ಮಾಡ್ಕೊಂತ ಇದೀಯಾ ಅಲ್ಲ ನೀನ್ ಮಾಡಿದ್ ಸರಿನಾ ಹೇಳು ಅದೇನೇ ಇದ್ರು ರೂಮ್ ಅಲ್ಲಿ ಇಬ್ರೆ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೋದಿತ್ತು ತಾನೆ ಅಮ್ಮನ ಮೇಲೆ ಮಾವನ್ ಮೇಲೆಲ್ಲ ಯಾಕೆ ಹೋಗಾಡ್ತಾ ಇದ್ದೆ ನೀನು ನೋಡು ಅಮ್ಮನ ಮೇಲೆ ಒಂದ್ ಕೈಯೂ ಮಾಡ್ದೆ ನೀನು ಅಲ್ಲ ದೊಡ್ಡವ್ರಿಗೆ ಯಾವ ತರ ಬೆಲೆ ಕೊಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ ನೀನ್ ಅವ್ರ ಮೇಲೆ ಕೈ ಮಾಡಿದ್ ಸರಿನಾ ಹೇಳು ನಾನ್ ಮಾಡಿದ್ ಸರಿನಾ ಅಂತ ಕೇಳ್ತಾ ಇದ್ರಲ್ಲ, ನಿಮ್ ತಾಯಿ ನನ್ ಕೆನ್ನೆಗೆ ಹೊಡೆದ್ರಲ್ಲ, ಅವಾಗೆಲ್ಲ ಹೋಗಿದ್ರಿ ನೀವು? ಅವಾಗ್ಲೂ ಹೇಳ್ಬೇಕು ತಾನೆ, ಯಾಕಮ್ಮ ಹೊಡಿತಾ ಇದೀಯ, ಯಾವ್ದೇನೋ ತಪ್ಪಿಲ್ಲ, ತಪ್ಪು ಮಾಡಿದ್ರೆ ನಾನು ಅವ್ರ ಜೊತೆ ಮಾತಾಡ್ತೇನೆ, ನೀವು ಸುಮ್ಮನೆ ಇರಿ ಅಂತ ಹೇಳ್ಬೋದಿತ್ತು ತಾನೆ ನೀವು? ನೋಡು ದೀಪ್ತಿ ಈಗ ಇದನ್ನೇ ಬೆಳೆಸ್ಕೊಂಡು ಹೋಗ್ಬೇಡ ಈಗ ಆಗಿದ್ದಾಗೋಯ್ತು ಈಗ ನಾನು ಏನು ಮಾಡಕ್ಕಾಗಲ್ಲ ಅಂದ್ರೆ ಅವಳು ನನ್ ಸ್ಕೂಲಿಂದನೂ ತುಂಬಾ ಕ್ಲೋಸ್ ಫ್ರೆಂಡ್ ಅವಳಿಗೆ ತುಂಬಾ ಸಮಸ್ಯೆ ಇತ್ತು ಅಪ್ಪ ಅಮ್ಮ ಯಾರು ಇರ್ಲಿಲ್ಲ ಅವಳು ನನ್ನ ತುಂಬಾ ಇಷ್ಟಪಡ್ತಿದ್ಲು ನನಗೂ ಎಲ್ಲೋ ಒಂದ್ ಕಡೆ ಅವಳ ಮೇಲೆ ಪ್ರೀತಿ ಇತ್ತು
ಅದಾದ್ಮೇಲೆ ನೀನ್ ನನಗ್ ಸಿಕ್ತೆ. ನೀನ್ ಸಿಕ್ತಾಗ ನಿನ್ ಮೇಲೂ ಪ್ರೀತಿ ಇತ್ತು. ನಾನ್ ನಿನ್ನನ್ ಮದ್ವೆ ಮಾಡ್ಕೊಂಡೆ. ಅವಳು ಎಲ್ಲಿದ್ದಾಳೆ ಅನ್ನೋದು ನನಗೂ ಗೊತ್ತಾಗಿರ್ಲಿಲ್ಲ. ಬಟ್ ನಿನ್ನ ಮದ್ವೆ ಆಗಿ ಒಂದ್ 2 ವರ್ಷ ಆದ್ಮೇಲೆನೆ ಅವಳು ನನಗ್ ಮತ್ತೆ ಸಿಕ್ಕಿದ್ಲು. ಹಳೆ ಪ್ರೀತಿ ನೋಡು, ಬಿಡಕ್ ಮನ್ಸ್ ಬರ್ಲಿಲ್ಲ. ಅವಳ ಮೇಲೆ ಪ್ರೀತಿ ಇದ್ದಿದ್ರಿಂದ ಮದ್ವೆ ಮಾಡ್ಕೊಂಡ್ಬಿಟ್ಟೆ ದೀಪ್ತಿ. ನಿನ್ ಬಗ್ಗೆ ಅವಳಿಗೆ ಏನು ಹೇಳಿಲ್ಲ ನಾನು. ಅವಳು ಅಷ್ಟೇ. ಈಗ ನಿನ್ನ ವಿಚಾರ ಬಂತಲ್ಲ, ಈಗ ಅವಳ ಹತ್ರ ಇರೋ ವಿಚಾರ ಎಲ್ಲ ಹೇಳ್ಬಿಡ್ತೀನಿ ನಾನು. ನಾನು ಇಬ್ರು ಜೊತೆನೂ ಇರ್ತೀನಿ. ಅವಳು ನಿನ್ನೂ ಕರ್ಕೊಂಬರಲ್ಲ, ನಿನ್ನ ಅಲ್ಲೂ ಕರ್ಕೊಂಡು ಹೋಗಲ್ಲ. ನಾನು ಅಲ್ಲೂ ಇರ್ತೀನಿ, ಇಲ್ಲೂ ಇರ್ತೀನಿ. ಇಬ್ರು ಜೊತೆನೂ ಖುಷಿಯಾಗಿರ್ತೀನಿ ದೀಪ್ತಿ. ಪ್ಲೀಸ್ ದೀಪ್ತಿ, ನನ್ನೂ ಅರ್ಥ ಮಾಡ್ಕೋ. ಅಲ್ಲಲ್ಲೇ ಬಹುದ್ದೂರ್ ಗಂಡ್ ಕಣೋ ನೀನು. ಆ ಏನೋ ಗಂಡ ಅಂತ ಮರ್ಯಾದೆ ಕೊಡ್ತಿದ್ರೆ ಇಲ್ಲೂ ಇರ್ತಾನಂತೆ ಅಲ್ಲೂ ಇರ್ತಾನಂತೆ. ಏನ್ ಅವ್ರಂಗೆ ಆಟ ಆಡಕ್ ಬಂದಿದ್ಯಾ ನನ್ನ ಹತ್ರ? ನೋಡು, ನಿನ್ನಂತ ಗಂಡ ನನಗ್ ಬೇಕಾಗಿಲ್ಲ, ನನಗ್ ಇಷ್ಟ ಇಲ್ಲ. ನೋಡು, ಈಗ ನಾನು ಒಂದೇ ಮಾತು ಕೇಳ್ತೀನಿ. ಅದ್ ಹೆಂಗೆ ನಿನ್ಗೆ ನನ್ನ ಮೇಲೆ ಪ್ರೀತಿ ಇದ್ದು ಅವಳ ಮೇಲೆ ಪ್ರೀತಿ ಬರುತ್ತೆ? ಇಲ್ಲ, ಅವಳ ಮೇಲೆ ಪ್ರೀತಿ ಇತ್ತು ಅಂತ ಇಟ್ಕೊ, ಅವಳ ಮೇಲೆ ಪ್ರೀತಿ ಇದ್ರೆ ನನ್ನ ಮೇಲೆ ಹೆಂಗ್ ಪ್ರೀತಿ ಬರುತ್ತೆ? ಏನ್ ಪ್ರಶ್ನೆ ಅಂತ ಕೇಳ್ತಾ ಇದೀಯ ದೀಪ್ತಿ? ಪ್ರೀತಿ ಪ್ರೀತಿ ಬರುತ್ತಷ್ಟೇ. ನಿಮ್ ಜನ್ಮಕ್ಕಷ್ಟು. ಅಲ್ಲ ರೀ, ನಿನ್ನಂತನ್ನ ರೀ ಅಂತ ಮರ್ಯಾದೆ ಕೊಟ್ಟು ಬೇರೆ ಮಾತಾಡಿಸ್ಬೇಕಾ? ಕಚ್ಚಡ ಕಣೋ ನೀನು. ಹಾ ನೋಡು, ಇವತ್ತಿಗೆ ನಿನ್ನ ಸಂಬಂಧ ಹರಿಯಿತು ಅಂದೆಲ್ಲ, ಮತ್ತೆ ಯಾಕೆ ನನ್ನ ಹತ್ರ ಮಾತಾಡಕ್ ಬಂದಿದ್ಯಾ? ಹೋಗು, ಅಲ್ಲೇ ಇರೋಗು. ನಿನ್ನ ಕಿರಿ ಹಿಂತಿ ಇದ್ದಾಳಲ್ಲ, ಅವಳ ಜೊತೆನೆ ಇರೋಗು. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಲ್ಲ, ನಾನ್ ಕಟ್ಕೊಂಡವಳು ಇರ್ಬೇಕಾದ್ರೇನೆ ಇನ್ನೊಂದ್ ಮದ್ವೆ ಆಗಿದೆಯಲ್ಲ, ನಿನ್ಗೆ ಸರಿಯಾಗಿ ಬುದ್ಧಿ ಕಲ್ಸೆ ನಾನ್ ಕೈ ಬಿಡೋದು. ಫೋನ್ ಯಾರ್ದು? ಶೋಭಾ ಕಾಲ್ ಮಾಡ್ತಿದ್ದಾಳೆ. ಶೋಭನಾ? ಲೌಡ್ ಸ್ಪೀಕರ್ ಹಾಕಿ. ಅದು ಆಮೇಲೆ ಮಾತಾಡ್ತೀನಿ ಬಿಡು, ಇವಾಗ ಏನ್ ಅವಶ್ಯಕತೆ ಇಲ್ಲ. ನಾನು ಆಮೇಲೆ ಮಾತಾಡ್ತೀನಿ. ನಾನು ಮಾತನ್ನ ಕೇಳಿಸ್ಕೋಬೇಕು, ಲೌಡ್ ಸ್ಪೀಕರ್ ಹಾಕಿ ಮಾತಾಡಿ ಅಂದೆ. ಹಲೋ ರೀ, ಎಲ್ಲಿದ್ದೀರಾ? ಪಾಪ ಕೇಳ್ತಿದ್ದಾನೆ, ಇನ್ನ ಅಪ್ಪ ಬರ್ಲಿಲ್ಲ ಅಂತ ಹೇಳಿ. ನೀವು ನೋಡಿದ್ರೆ ಇಷ್ಟು ಲೇಟ್ ಮಾಡ್ಬಿಟ್ರಲ್ಲ. ಇನ್ನ ಬರ್ತೀನಿ ಸಾಯಂಕಾಲ ಅಂದ್ರೆ ಎಲ್ಲಿದ್ದೀರಾ? ಇನ್ನ ಹೊರಟಿಲ್ಲ ಆಫೀಸಿಂದ? ಹಾ ಬರ್ತೀನಿ ಅಂದ್ರೆ ಇಲ್ಲೊಂದ್ ಸ್ವಲ್ಪ ಸಮಸ್ಯೆ ಆಗಿತ್ತು, ಅದಕ್ಕೆ ಇಲ್ಲೇ ಇದ್ದೀನಿ. ಬರ್ತೀನಿ. ಏನಮ್ಮ ಶೋಭಾ, ಏನ್ ಫೋನ್ ಮಾಡಿ ಕರೀತಾ ಇದೀಯ? ನನ್ ಗಂಡನ ಕರೆಯೋದಕ್ ನೀನ್ ಯಾರು? ಅವನಿನ್ನು ನನ್ ಗಂಡ ಇರ್ಬೇಕಾದ್ರೆ ನೀನ್ ಇನ್ನೊಂದ್ ಮದ್ವೆ ಆಗಿದ್ದೀರಾ, ನಿಮ್ಗೆ ನಾಚಿಕೆ ಆಗಲ್ವಾ? ನೋಡಿ ಅಕ್ಕ, ಅವ್ರ ಮನೆಗ್ ಬಂದಿದ್ದಾರಾ? ಸರಿ ಆಯ್ತು. ನೋಡಿ, ಅವರು ನನ್ಗೂ ಗಂಡನೇನೆ. ನಿಮ್ಮಿಬ್ರಿಗೂ ಮದ್ವೆ ಆಗಿರೋ ವಿಚಾರ ಅವ್ರ ನನ್ನ ಹತ್ರ ಹೇಳಿರ್ಲಿಲ್ಲ. ಓ, ಗೊತ್ತಿರ್ಲಿಲ್ವಾ? ಈಗ ಗೊತ್ತಾಯ್ತಲ್ಲ. ನೋಡಿ ಅಕ್ಕ, ಇದ್ರ ಬಗ್ಗೆ ನನ್ನ ಹತ್ರ ಏನು ಮಾತಾಡ್ಬೇಡಿ. ಅಲ್ಲೇ ಇದ್ದಾರೆ ತಾನೆ ಗಿರೀಶ್ ಅವರು, ಅವ್ರ ಹತ್ರ ಮಾತಾಡಿ. ಇದ್ರಲ್ಲಿ ನನ್ನ ಮಧ್ಯದಲ್ಲಿ ಎಳಿಬೇಡಿ. ಗಿರೀಶ್, ನಾನು ಫೋನ್ ಇಡ್ತಾ ಇದ್ದೀನಿ. ನೀವು ಹೊರಟು ಬರೋದಿದ್ರೆ ಬನ್ನಿ, ಇಲ್ಲ ಅಂತಂದ್ರೆ ಬೇಡ ಬಿಡಿ. ನಿಜವಾಗ್ಲೂ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಬಂದೇ ಬರ್ತೀರಾ, ಇಲ್ಲ ಅಂತಂದ್ರೆ ಬರಲ್ಲ ಅಷ್ಟೇ. ದೀಪ್ತಿ, ಯಾಕೆ ದೀಪ್ತಿ ಹಿಂಗ್ ಆಡ್ತಾ ಇದೀಯ? ನನ್ಗೆ ಹೇಳ್ತಾ ಇದೀನಿ ತಾನೆ ಇಬ್ರು ಚೆನ್ನಾಗಿ ನೋಡ್ಕೋತೀನಿ ಅಂತ. ಇಲ್ಲ, ಒಂದು ನಾನ್ ಇರ್ಬೇಕು, ಇಲ್ಲ ಅವಳು ಇರ್ಬೇಕು. ನೀವು ಡಿಸೈಡ್ ಮಾಡಿ, ಯಾರ್ ಬೇಕು ನಿಮ್ಗೆ? ನೀವ್ ಯಾರನ್ನ ಇಷ್ಟಪಡ್ತಾ ಇದ್ದೀರಾ? ಅದ್ ಹಂಗಂದ್ರೆ ಹಿಂಗ್ ಹೇಳಕ್ಕಾಗುತ್ತೆ? 2 ಕಣ್ಣಿರುತ್ತೆ. ಈ ಕಣ್ ಬೇಕಾ ಅಂತಂದ್ರೆ ಯಾವ ಕಣ್ ಹೇಳಿ? 2 ಮುಖ್ಯನೇ ತಾನೆ. ಓ, ಈ ತರನಾ? ಸರಿ ಆಯ್ತು ಬಿಡಿ. ನೀವ್ ಇಷ್ಟು ಮಿತಿ ಮೀರಿ ನನ್ನ ಎದುರಿಗೆ ಅವ್ರ ಜೊತೆ ಮಾತಾಡ್ತೀರಾ, ಬರ್ತೀನಿ ಅಂತ ಹೇಳ್ತೀರಾ, ಅವ್ಳು ನನ್ ಹೆಂಡತಿ ಅಂತ ಹೇಳ್ತಿದ್ದೀರಾ, ಅದು ನನ್ ಮಗು ಅಂತ ಹೇಳ್ತಿದ್ದೀರಾ ಅಂತ ಅಂದ್ಮೇಲೆ ನಾನು ಈ ಮನೆಯಲ್ಲಿ ಇನ್ ಒಂದ್ ಕ್ಷಣ ಇರಲ್ಲ. ಯಾಕೆ? ಒಂದ್ ಗಂಡಿನ ಆಶ್ರಯದಿಂದ ಏನು ಬದುಕಕ್ಕಾಗಲ್ವಾ? ನಿಮ್ ಸಹಾಯ ಹಿಂದೆ ನಾನು ಬಾಳಿ ತೋರಿಸ್ತೀನಿ. ನನ್ಗೇನು ಕಮ್ಮಿ ಇಲ್ಲ ರೀ ನಿಮ್ಮ ಹತ್ರ. ಅಯ್ಯೋ ಅಪ್ಪ ತಮ್ಮಯ್ಯ ಅಂತ ಬೇಡ್ಕೊಂಡು ನಿಮ್ಮ ಹತ್ರ ಬದುಕುವಂತ ಹಣೆ ಬರ ನನಗೇನಿಲ್ಲ. ನಿಮ್ಮನೆ ಮೇಲೆ 3 ತೂತ್ಗಳಿದಾವೆ. ಅದನ್ನೆಲ್ಲ ಮುಚ್ಕೊಂಡು ನಾನ್ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದ್ರ ಮಧ್ಯದಲ್ಲಿ ಇಂತ ಒಂದು ದೊಡ್ಡ ಹಳ್ಳನೇ ತೋಡಿಟ್ಟಿದೀಯ ಅಂತ ನನಗ್ ಗೊತ್ತಿರ್ಲಿಲ್ಲ. ನನ್ ಮಗಳು ಇವಾಗ ಸ್ಕೂಲಿಂದ ಬರ್ತಾಳೆ, ಬಂದ್ಮೇಲೆ ನಾನು ನನ್ ಮಗಳು ನಮ್ ದಾರಿ ನಾವ್ ನೋಡ್ಕೋತೀವಿ. ಅದೇ ನೀವು ಅಷ್ಟು ಆರಾಮಾಗಿ ಸುಮ್ಮನಾಗ್ಬಿಡಿ. ಹೋಗ್ಬಿಡ್ತಾಳೆ ಬಿಡು, ಅವಳ ಪಾಡ್ಗ ಹೋಗ್ಬಿಡ್ಲಿ, ನಮ್ ಪಾಡಗ್ ನಾವ್ ಇರೋಣ ಅಂತ. ನಿಮ್ಗೆ ತಪ್ಪ ಪಾಠ ಕಲ್ಸೇ ಹೋಗೋದು ನಾನು. ನಿಮ್ಮನ್ ಮಾತ್ರ ಸುಮ್ಮನೆ ಬಿಡಲ್ಲ. ನಿಮ್ಮನ್ನ, ನಿಮ್ ತಾಯಿ, ನಿಮ್ ಮಾವ, ನಿಮ್ಮತ್ತೆ, ನಿಮ್ ತಂಗಿ ಎಲ್ಲರಿಗೂ ಸೇರ್ಸೆ ಪಾಠ ಕಲಿಸ್ತೀನಿ. ಏನೇ ಮಾಡಕ್ಕಾಗುತ್ತೆ ನಿಮ್ ಕೈಲಿ? ಏನ್ ಮಾಡಕ್ಕಾಗುತ್ತೆ ಅಂತ ನೋಡೇ ಬಿಡ್ತೀನಿ ನಾನು. ಏನೋ ಅಯ್ಯೋ ಪಾಪ ಅಂತ ಮಾತಾಡಕ್ ಬಂದ್ರೆ ನಾಟಕ ಆಡ್ತಿದ್ದಾಳೆ ನನ್ನ ಹತ್ರನೇನೆ. ಇವತ್ ಹೇಳ್ತೀನಿ ಕೇಳೆ, ನಿನ್ ಮೇಲೆ ನನ್ಗೆ ಯಾವ ಮನ್ಸು ಇಲ್ಲ. ನನಗೆ ನನ್ ಶೋಭನ್ ಮೇಲೆ ಪ್ರೀತಿ ಇರೋದು. ನಿನ್ನ ಬರೀ ಆಸ್ತಿಗೋಸ್ಕರ ಮದ್ವೆ ಆಗಿದ್ದಷ್ಟೇ. ಇವಾಗ ನೀನ್ ಇಷ್ಟು ವರ್ಷದಲ್ಲಿ ಎಷ್ಟು ಸರಿ ಹೇಳ್ದೆ ನಾನು ನಿನ್ಗೆ, ಆಸ್ತಿ ತಗೊಂಬ ಅಂತ. ಅಯ್ಯೋ ನನ್ ತಮ್ಮನ ಹತ್ರ, ಅದನ್ನ ಅಣ್ಣನ ಹತ್ರ ಕೇಳಲ್ಲ. ಅಯ್ಯೋ ನನಗ್ ಬೇಡ, ನಮ್ಮ ಅಪ್ಪನ ಮನೆ ಆಸ್ತಿ ನನಗೇನಕ್ಕೆ, ನಾನು ಚೆನ್ನಾಗೇ ಇದ್ದೀನಿ, ನನ್ಗೆ ತೋರ್ ಮನೆ ಸಂಬಂಧನೇ ಮುಖ್ಯ ಅಂತ ಡೈಲಾಗ್ಗಳು ಹೊಡಿತಾ ಇದ್ದೆ. ಹೋಗೀಗ
ನಿಮ್ಮ ಅಪ್ಪ ಮನೇಲಿ ಕೂತ್ಕೋ. 1 ತಿಂಗಳು ಇಟ್ಕೊಳಲ್ಲ. ನಿಮ್ಮ ಅತ್ತಿಗೆ ಇದ್ದಾಳಲ್ಲ, ನಿಮ್ಮ ಅತ್ತಿಗೆ 3 ದಿನಕ್ಕೆ ನಿನ್ನ ಓಡಿಸ್ತಾಳೆ. ಯಾರು ನಾದ್ನಿರ ಮನೆಯಲ್ಲಿ ಗಂಡನ್ ಬಿಟ್ಟು ಬಂದು ಕುತ್ಕೋ ಅಂತ ಯಾರು ಹೇಳಲ್ಲ. ನೋಡ್ ಹಂಗೇನೇನೆ ನಿನ್ ನಾಯಿ ಪಾಡಾಗುತ್ತೆ. ಬಾಯಿ ಮುಚ್ಕೊಂಡ್ ನಮ್ಮ ಮನೇಲಿ ಹಾಕಿ ತಿನ್ಕೊಂಡ್ ಬಿದ್ರೆ ಸರಿ. ಇಲ್ಲ ಅಂತಂದ್ರೆ ನೋಡು ನಿನ್ ಹಣೆ ಬರ, ನೀನ್ ಏನ್ ಮಾಡ್ಕೋತೀಯ ಮಾಡ್ಕೊ. ಎಂತ ಹೊಲ್ಸ್ ಗುಣ ರೀ ನಿಮ್ದು. ಕಟ್ಕೊಂಡ್ ಹೆಂಡತಿ ಮಕ್ಳು ಬೀದಿಗೆ ಬೀಳ್ತಾರೆ ಅಂತ ಅಷ್ಟು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀರಾ? ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ನಮ್ಮಪ್ಪ ಇರೋವರೆಗೂ ನನ್ನನ್ನ ಯಾವತ್ತು ಬೀದಿ ನಿಂತ್ಕೊಳಕ್ ಬಿಡಲ್ಲ. ನೋಡಿ ಹೆಂಗೆ ಬೆಳಕು ತೋರಿಸ್ತೀನಿ ನಿಮ್ ಮುಂದೆ ಅಂತ ಹೇಳಿ. ಇದೇ ಚಾಲೆಂಜ್. ಹಾಗೆ ನಿಮ್ ಸ್ಥಿತಿ ಏನಾಗುತ್ತೆ ಅಂತ ನೋಡ್ಕೊಳ್ಳೋರಂತೆ.